ವಾಲ್ಮೀಕಿ ನಿಗಮದಲ್ಲಿ ನಡೆದಂತಹ 187 ಕೋಟಿ ರೂಪಾಯಿಯ ವ್ಯವಹಾರ ಹಗರಣಕ್ಕೆ ಸಂಬಂಧಪಟ್ಟಂತೆ ನಾಗೇಂದ್ರ ಬಳಿಕ ಇಡಿ ಮುಂದಿನ ಬೇಟೆ ಶಾಸಕ ದದ್ದಲ್. ಈಗಾಗಲೇ ಮಾಜಿ ಸಚಿವ ನಾಗೇಂದ್ರ ಅವರನ್ನ ಅರೆಸ್ಟ್ ಮಾಡಿ ವಿಚಾರಣೆ ನಡೆಸಲಾಗ್ತಾ ಇದೆ. ಅದರ ಬೆನ್ನಲ್ಲೇ ಶಾಸಕ ಬಸನಗೌಡ ದದ್ದಲ್ಗೆ ಬಂಧನದ ಭೀತಿ ಕಾಡ್ತಾ ಇದೆ. ಯಾವುದೇ ಕ್ಷಣದಲ್ಲೂ ಕೂಡ ದದ್ದಲ್ ಅರೆಸ್ಟ್ ಆಗುವ ಸಾಧ್ಯತೆ. ದದ್ದಲ್ಗಾಗಿ ತೀವ್ರ ಶೋಧ. ಮೊನ್ನೆ ಎಸ್ಐಟಿ ವಿಚಾರಣೆಗೆ ಹಾಜರಾಗ್ತಾರೆ ಶಾಸಕ ಬಸನಗೌಡ ದದ್ದಲ್. ಆ ಬಳಿಕ ಪತ್ತೆಯಿಲ್ಲ. ಸಾರ್ವಜನಿಕವಾಗಿ ಎಲ್ಲೂ ಕಾಣಿಸಿಕೊಂಡಿಲ್ಲ. ಯಲಹಂಕದ ಅವರ ನಿವಾಸದಲ್ಲೂ ಇಲ್ಲ, ಶಾಸಕರ ಭವನದಲ್ಲೂ ಇಲ್ಲ, ರಾಯಚೂರಿನ ತಮ್ಮ ನಿವಾಸಕ್ಕೂ ಕೂಡ ಶಾಸಕ ದದ್ದಲ್ ಹೋಗಿಲ್ಲ. ದದ್ದಲ್ ಫೋನ್ ನಾಟ್ ರೀಚಬಲ್ ಬರ್ತಾ ಇದೆ. ಇಡಿ ಬಂಧನದ ಭೀತಿಯಿಂದ ಅಜ್ಞಾತವಾಗಿದ್ದಾರ ದದ್ದಲ್. ನಿರೀಕ್ಷಣಾ ಜಾಮೀನು ಕೋರಿ ಕೋರ್ಟ್ಗೆ ಅರ್ಜಿ ಸಲ್ಲಿಸುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಜೊತೆಗೆ ಯಾವುದೇ ಕ್ಷಣದಲ್ಲೂ ಜಾರಿ ನಿರ್ದೇಶನಾಲಯದಿಂದ ದದ್ದಲ್ ಬಂಧನವಾಗುವ ಸಾಧ್ಯತೆಗಳು ಕಂಡು ಬರ್ತಾ ಇದ್ದು, ಆ ಕಾರಣಕ್ಕಾಗಿ ಇಡಿ ಬಂಧನದ ಭೀತಿಗೆ ತಲೆಮರೆಸಿಕೊಂಡ್ರ. ಅವರ ಫೋನ್ ನಾಟ್ ರೀಚಬಲ್ ಬರ್ತಾ ಇದೆ. ಬೆಂಗಳೂರಿನ ನಿವಾಸದಲ್ಲೂ ಇಲ್ಲ, ಶಾಸಕರ ಭವನದಲ್ಲೂ ಇಲ್ಲ, ರಾಯಚೂರಿನ ಮನೆಗೆಲ್ಲೂ ಇಲ್ಲ, ಸಾರ್ವಜನಿಕವಾಗಿ ಎಲ್ಲೂ ಕಾಣಿಸಿಕೊಂಡಿಲ್ಲ. ಮೊನ್ನೆ ಎಸ್ಐಟಿ ವಿಚಾರಣೆ ಎದುರಿಸಿದ್ದ ಬಳಿಕ ದದ್ದಲ್ ಎಲ್ಲೂ ಪತ್ತೆಯಾಗಿಲ್ಲ. ಹಾಗಿದ್ರೆ ಎಲ್ಲಿದ್ದಾರೆ ಶಾಸಕ ಬಸನಗೌಡ ದದ್ದಲ್? ಎಸ್ಐಟಿ ವಿಚಾರಣೆ ಮುಗಿಸಿ ಅಲ್ಲಿಂದ ದದ್ದಲ್ ತೆರಳಿದ ಎಲ್ಲಿಗೆ? ಹಾಗಿದ್ರೆ ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಕ್ರೈಮ್ ರಿಪೋರ್ಟರ್ ಮಂಜುನಾಥ್ ಈಗ ಸಂಪರ್ಕದಲ್ಲಿದ್ದಾರೆ. ಮಂಜು, ವಾಲ್ಮೀಕಿ ನಿಗಮದ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮಾಜಿ ಸಚಿವ ನಾಗೇಂದ್ರ ಅವರನ್ನ ಅರೆಸ್ಟ್ ಮಾಡಿ ವಿಚಾರಣೆ ನಡೆಸ್ತಾ ಇರುವಂತಹ ಇಡಿ ದದ್ದಲ್ ಅರೆಸ್ಟ್ ಮಾಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆಯಾ? ಆ ಕಾರಣಕ್ಕಾಗಿ ದದ್ದಲ್ ಪತ್ತೆಯಾಗ್ತಾ ಇಲ್ವಾ? ಎಲ್ಲಿದ್ದಾರೆ ಶಾಸಕರು? ಏನ್ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ? ಪ್ರತಿಮಾ, ಹೌದು, ಪ್ರಮುಖವಾಗಿ ಈ ಅಂದರೆ 4 ದಿನಗಳಾಗಿದೆ. 4 ದಿನಗಳ ಹಿಂದೆ ಏನೋ ಇಡಿ ಅಧಿಕಾರಿಗಳು ಶಾಸಕ ಬಸನಗೌಡ ದದ್ದಲ್ ಅವರ ಮನೆ ಮೇಲೆ ದಾಳಿ ನಡೆಸ್ತಾರೆ. ದಾಳಿ ನಡೆಸಿದಂಥ ಎರಡು ದಿನ ಪರಿಶೀಲನೆ ನಡೆಸ್ತಾರೆ. ಅಲ್ಲಿ ಒಂದಷ್ಟು ದಾಖಲೆಗಳನ್ನು ವಶಕ್ಕೆ ಪಡ್ಕೊಳ್ತಾರೆ. ಇನ್ನು ಉಳಿದಂತೆ ಏನು ಇಡಿ ಅಧಿಕಾರಿಗಳು ದಾಖಲೆಗಳನ್ನು ತಯಾರು ಮಾಡಿಕೊಂಡು ಅವ್ರನ್ನ ಏನು ಬಂಧನಕ್ಕೆ ಅಂದರೆ ವಶಕ್ಕೆ ಪಡ್ಕೊಳ್ಳುವಂಥ ನಿಟ್ಟಿನಲ್ಲಿ ಬೆಳ್ಳಂಬೆಳಗ್ಗೆ ಅಂದರೆ 2 ದಿನಗಳ ಹಿಂದೆ ಮುಂದಾಗ್ತಾರೆ. ಆ ವೇಳೆಗೆ ಬಸನಗೌಡ ದದ್ದಲ್ ಕುಟುಂಬ ಸಮೇತವಾಗಿ ಏನು ನಾಪತ್ತೆ ಆಗಿರ್ತಾರೆ. ತದನಂತರ 10 ಗಂಟೆ ನಂತರ ನೋಡಿದ ನಂತರ ಏನು ಎಸ್ಐಟಿ ಅಧಿಕಾರಿಗಳ ಮುಂದೆ ಹಾಜರಾಗಿದ್ದಂತಹ ಬಸನಗೌಡ ದದ್ದಲ್ ಅಲ್ಲಿ ವಿಚಾರಣೆಯನ್ನು ಎದುರಿಸ್ತಾ ಹೋಗ್ತಾರೆ. ಅಲ್ಲೂ ಕೂಡ ಒಂದಷ್ಟು ಮಾಹಿತಿಗಳನ್ನು ವಿನಿಮಯ ಮಾಡ್ಕೊಳ್ತಾರೆ. ಅಂದರೆ ಪ್ರಮುಖವಾಗಿ ನೀವು ಇದು ಸ್ಟೇಟ್ ಗೌರ್ಮೆಂಟ್ ಆಗಿದ್ದಂಥ ನೀವೇ ನನ್ನನ್ನು ಬಂಧನವನ್ನು ಮಾಡಿಬಿಡಿ, ಎಸ್ಐಟಿ ಅಧಿಕಾರಿಗಳು ನೀವೇ ನನ್ನನ್ನು ಬಂಧನವನ್ನು ಮಾಡಿ, ಇಡಿ ಅಧಿಕಾರಿಗಳ ಕೈಗೆ ಸಿಕ್ಕಿದ ನನಗೆ ಸಾಕಷ್ಟು ತೊಂದರೆಗಳಾಗುತ್ತೆ ಮತ್ತು ನಾನು ಅದನ್ನು ಎದುರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದನ್ನು ಕೂಡ ಹೇಳ್ತಾ ಹೋಗ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ಕೂಡ ಅವ್ರಿಗೆ ಮನವರಿಕೆಯನ್ನು ಮಾಡುವಂಥ ಕೆಲಸವನ್ನು ಕೂಡ ಮಾಡಿದರು. ಸದ್ಯ ಆ ಒಂದು ಎಸ್ಐಟಿ ಅಧಿಕಾರಿಗಳ ವಿಚಾರಣೆಯನ್ನು ಮುಗಿಸಿ 8 ಗಂಟೆ ರಾತ್ರಿಗೆ, ಅಂದರೆ 2 ದಿನಗಳ ಹಿಂದೆ 8 ಗಂಟೆ ರಾತ್ರಿಗೆ ಬಂದಂತಹ ಬಸನಗೌಡ ದದ್ದಲ್ ಇಲ್ಲಿಯವರು ಕೂಡ ಎಲ್ಲೂ ಕೂಡ ಕಾಣಸಿಕ್ಕಿಲ್ಲ. ಅಜ್ಞಾತ ಸ್ಥಳದಲ್ಲಿ ಇದ್ದಾರೆ ಅನ್ನೋ ಮಾಹಿತಿಗೆ ಇರ್ತಕ್ಕಂಥದ್ದು ಯಾರ ಕೈಗೂ ಕೂಡ ಸಿಕ್ಕಿಲ್ಲ. ಪ್ರಮುಖವಾಗಿ ಇಡಿ ಅಧಿಕಾರಿಗಳು ಕೂಡ ಮೊನ್ನೆ ಬೆಳಗ್ಗೆ ಅವ್ರ ಮನೆ ಬಳಿ ಹೋಗಿದ್ರು, ಅಲ್ಲೂ ಮನೆ ಬೀಗ ಹಾಕಿತ್ತು. ಜೊತೆಗೆ ಶಾಸಕರ ಭವನಕ್ಕೂ ಹೋಗಿದ್ರು, ಅಲ್ಲೂ ಕೂಡ ಬೀಗ ಹಾಕಿತ್ತು. ರಾಯಚೂರಿನಲ್ಲಿರ್ತಕ್ಕಂಥ ಮನೆಯಲ್ಲೂ ಕೂಡ ಹೋಗಿದ್ರು, ಅಲ್ಲೂ ಕೂಡ ಕಾಣಸಿಕ್ಕಿಲ್ಲ. ಹಾಗಾಗಿ ಬಸನಗೌಡ ದದ್ದಲ್ ಇಡಿ ಅಧಿಕಾರಿಗಳು ಏನು ಬಂಧನವನ್ನು ಮಾಡ್ತಾರೆ ಅನ್ನೋ ಭೀತಿಯಿಂದ ಏನಾದರೂ ನಾಪತ್ತೆ ಆಗಿದ್ದಾರೆ ಅಥವಾ ಏನೋ ಅಜ್ಞಾತ ಸ್ಥಳಕ್ಕೆ ತೆರಳಿದ್ದಾರೆ ಅನ್ನೋ ಮಾಹಿತಿ ಈಗ ಸಿಗ್ತಾ ಇರ್ತಕ್ಕಂಥ. ಜೊತೆಗೆ ಏನು ನಾಗೇಂದ್ರ, ಆದರೆ ಮಾಜಿ ಸಚಿವರಾಗಿರ್ತಕ್ಕಂಥ ನಾಗೇಂದ್ರ ಅವರನ್ನ ಬಂಧನ ಮಾಡಿ ಈಗಾಗಲೇ 6 ದಿನಗಳ ಕಾಲ ಕಸ್ಟಡಿಗೆ ಪಡ್ಕೊಂಡಿದ್ದಾರೆ. ಅಲ್ಲಿ ವಿಚಾರಣೆಯನ್ನು ಮಾಡ್ತಾ ಇರ್ತಕ್ಕಂಥ. ಇದರ ಜೊತೆಗೆ ಈ ಒಂದು ವಾಲ್ಮೀಕಿ ನಿಗಮ ಮಂಡಳಿಯ ಅಧ್ಯಕ್ಷ ಸ್ಥಾನವನ್ನು ಹೊಂದಿರತಕ್ಕಂಥವ್ರು ಇದೇ ಏನು ಬಸನಗೌಡ ದದ್ದಲ್ ಆಗಿದ್ರು. ಹಾಗಾಗಿ ಇವರಿಗೆ ಗೊತ್ತಿಲ್ಲದಂತೆ ವ್ಯವಹಾರ ನಡೆದಿದ್ಯಾ? ಹಾಗಾದರೆ ಇವ್ರು ಯಾಕೆ ತಲೆಮರೆಸ್ಕೊಂಡಿದ್ರು? ಇದೆಲ್ಲವೂ ಕೂಡ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಸದ್ಯ ಇವರ PA ಅಂದರೆ ಏನು ಬಸನಗೌಡ ದದ್ದಲ್ ಅವರ PA ಆಗಿರ್ತಕ್ಕಂಥ ಪಂಪಣ್ಣ ಏನಿದ್ದಾರೆ, ಈತ 5 ಲಕ್ಷ ಒಂದು ಬಾರಿ, 50 ಲಕ್ಷ ಒಂದು ಬಾರಿ, ಅಂದರೆ 2 ವಾರಗಳಲ್ಲಿ ಈ ಒಂದು ಹಣವನ್ನು ಒಟ್ಟು 55 ಲಕ್ಷ ಹಣವನ್ನು ಪಡ್ಕೊಂಡಿದ್ರೆ. ಇದು ಬಸವನಗೌಡ ದದ್ದಲ್ ಅವರ ಮಾಹಿತಿಗೆ ಅಂದರೆ ಗಮನಕ್ಕೆ ಬಾರದೆ ಈ ರೀತಿಯಾಗಿ ಹಣವನ್ನು ಪಡ್ಕೊಂಡಿದ್ರ. ಆದರೆ ಸಾಧ್ಯ ಆಗಿರೋದಿಲ್ಲ. ಯಾಕಂದರೆ ಅವರ PA ಆಗಿರ್ತಕ್ಕಂಥ ದಿನದಲ್ಲಿ ಬಸವನಗೌಡ ದದ್ದಲ್ ಅವರ ಆಜ್ಞೆಯ ಮೇರೆಗೆ ಒಂದು ಹಣವನ್ನು ಈಸ್ಕೊಂಡಿದ್ರೆ ಅನ್ನೋ ಒಂದು ಮಾಹಿತಿ ಈಗ ಇಡಿ ಅಧಿಕಾರಿಗಳಿಗೆ ಸಿಕ್ಕಿರ್ತಕ್ಕಂಥ. ಜೊತೆಗೆ ಅದು ಬಸವನಗೌಡ ದದ್ದಲ್ ಅವ್ರಿಗೂ ಗೊತ್ತು. ಒಂದು ವೇಳೆ ನಾನು ಇಡಿ ಅಧಿಕಾರಿಗಳ ಕೈಗೆ ಸಿಕ್ಕಿದ್ದೆ ಆದರೆ ನನ್ನ ಬಂಧನವನ್ನು ಮಾಡ್ತಾರೆ ಅಂತ ತಿಳ್ಕೊಂಡಿರ್ತಕ್ಕಂಥ ದದ್ದಲ್ ಈಗ ಅಜ್ಞಾತ ಸ್ಥಳಕ್ಕೆ ಹೋಗಿರತಕ್ಕಂಥ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ಮಂಜು ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.